ಕರ್ನಾಟಕದ ಬೈ ಎಲೆಕ್ಷನ್ನು ಸರ್ಕಾರ ಇದ್ದಾಗ ಸಾಮಾನ್ಯವಾಗಿ ನಾವು ಕಂಡಿರೋಂಗೆ ಉಪಚುನಾವಣೆಗಳು ಸರ್ಕಾರ ಯಾವುದಿರುತ್ತೋ ಅದ್ರ ಪರವಾಗಿರುತ್ತೆ. ಕಾರಣ ಸರ್ಕಾರ ಇರೋ ಕಡೆಗೆ ಓಟ್ ಹಾಕಿದ್ರೆ ನಮಗೇನಾದ್ರು ಅಭಿವೃದ್ಧಿ ಆಗ್ಬೋದು ಅನ್ನೋ ಉದ್ದೇಶ. ಆಮೇಲೆ ಒಂದು ಬೈ ಎಲೆಕ್ಷನ್ ಗೆಲ್ಲಕ್ಕೆ ಬಹುಶಃ ಒಂದು ಮುಖ್ಯಮಂತ್ರಿಗಳು 10 ಸಾರಿ ಹೋಗಿರೋದು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು 20 ಸಾರಿ ಹೋಗಿರೋದು, ಇಡೀ ಮಂತ್ರಿಮಂಡಲನೇ ಹೋಗಿ ಅಲ್ಲಿ ಕುಂತಿರೋದು. ಇತಿಹಾಸದಲ್ಲಿ ಇಷ್ಟು ಕಷ್ಟಪಟ್ಟು ಗೆದ್ದಿರೋಂಥದ್ದು ಯಾವುದನ್ನು ಇದ್ದರೆ ಅವು 2 ಕ್ಷೇತ್ರಗಳು ಮಾತ್ರ ಆಗಿರುತ್ತೆ. ಅಂದರೆ ಅವ್ರ ಹೋರಾಟ ಎಷ್ಟು ಮಾತ್ರಕ್ಕಿದೆ, ಅವರ ಒಂದು ಶಕ್ತಿ ಎಷ್ಟಿದೆ ಅನ್ನೋದು ಇದರಲ್ಲೇ ಕಾಣುತ್ತೆ. ಒಂದು ಉಪಚುನಾವಣೆಗೆ ಇಷ್ಟು ಕಷ್ಟಪಡಬೇಕಾಗಿರಲಿಲ್ಲ ಅವರು. ಯಾಕಂದರೆ ಒಬ್ಬರು ಹಾಲಿ ಸಂಸದರು, ಇನ್ನೊಬ್ಬರು ಸಚಿವರು ಒಂದೇ ಕುಟುಂಬದಲ್ಲಿ ಇದ್ದುಕೊಂಡು ಇಷ್ಟು ಕಷ್ಟಪಡೋಂಥದ್ದು ಇರಲಿಲ್ಲ. ಆಮೇಲೆ ಕೊನೆ ಕ್ಷಣದಲ್ಲಿ ಜಮೀರ್ ಅವ್ರನ್ನ ಕಾಲಿಡಿದು ಕರ್ಕೊಂಬಂದು ಗೆಲ್ಲೋಂಥ ಅವಶ್ಯಕತೆ ಆ MP ಮತ್ತು ಸಚಿವ್ರಿಗೆ ಇರಲಿಲ್ಲ. ಅವತ್ತು ಜಮೀರ್ ಅವ್ರು ಕಾಲಿಡ್ದಿದ್ದಕ್ಕೆ ಅವ್ರು ಬಂದಿದ್ದು. ಅವ್ರು ಕಾಲಿಡ್ಕೊಂಡಿಲ್ಲ ಅಂದರೆ ಅವ್ರು ಬರ್ತಾ ಇರಲಿಲ್ಲ. ನೀವು ದಯವಿಟ್ಟು ನಿಮ್ಗೆ ಹೇಳಿರೋ ತಪ್ಪಾಗಿದೆ, ನಾವು ನಿಮ್ಮನ್ನು ಏಕವಚನದಲ್ಲಿ ಮಾತಾಡಿರೋ ತಪ್ಪಾಗಿದೆ. ಹಾಗಾಗಿ ನೀವು ಬಂದು ನಮಗೆ ಇಲ್ಲಿ ಮತಯಾಚನೆ ಮಾಡಬೇಕು ಅಂತ ಕೇಳಿದಾಗ ಆದರೂ ಜಮೀರ್ ಭಾಳ ಬುದ್ಧಿವಂತಿಕೆಯಿಂದ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ರು. ಎಲ್ಲೂ ಒಂದು ಕಡೆನೂ ಅವರು ರ್ಯಾಲಿ ಮಾಡೋದಾಗಲಿ ಓಟ್ ಕೇಳೋದಾಗಲಿ ಏನೂ ಮಾಡಿಲ್ಲ. ಅವ್ರು ಕಾಲಿಡ್ದು ಬೇಡ್ಕೊಂಡಿದ್ದಕ್ಕೆ ಮನೆಗೆ ಬಂದು ಊಟ ಮಾಡೋಗಿದ್ದಾರೆ ಅಷ್ಟೇ. ಕರ್ನಾಟಕದ ಬೈ ಎಲೆಕ್ಷನ್ನು ಸರ್ಕಾರ ಇದ್ದಾಗ ಸಾಮಾನ್ಯವಾಗಿ ನಾವು ಕಂಡಿರೋಂಗೆ ಉಪಚುನಾವಣೆಗಳು ಸರ್ಕಾರ ಯಾವುದಿರುತ್ತೋ ಅದ್ರ ಪರವಾಗಿರುತ್ತೆ. ಕಾರಣ ಸರ್ಕಾರ ಇರೋ ಕಡೆಗೆ ಓಟ್ ಹಾಕಿದ್ರೆ ನಮಗೇನಾದ್ರು ಅಭಿವೃದ್ಧಿ ಆಗ್ಬೋದು ಅನ್ನೋ ಉದ್ದೇಶ. ಆಮೇಲೆ ಒಂದು ಬೈ ಎಲೆಕ್ಷನ್ ಗೆಲ್ಲಕ್ಕೆ ಬಹುಶಃ ಒಂದು ಮುಖ್ಯಮಂತ್ರಿಗಳು 10 ಸಾರಿ ಹೋಗಿರೋದು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು 20 ಸಾರಿ ಹೋಗಿರೋದು, ಇಡೀ ಮಂತ್ರಿಮಂಡಲನೇ ಹೋಗಿ ಅಲ್ಲಿ ಕುಂತಿರೋದು. ಇತಿಹಾಸದಲ್ಲಿ ಇಷ್ಟು ಕಷ್ಟಪಟ್ಟು ಗೆದ್ದಿರೋಂಥದ್ದು ಯಾವುದನ್ನು ಇದ್ದರೆ ಅವು 2 ಕ್ಷೇತ್ರಗಳು ಮಾತ್ರ ಆಗಿರುತ್ತೆ. ಅಂದರೆ ಅವ್ರ ಹೋರಾಟ ಎಷ್ಟು ಮಾತ್ರಕ್ಕಿದೆ, ಅವರ ಒಂದು ಶಕ್ತಿ ಎಷ್ಟಿದೆ ಅನ್ನೋದು ಇದರಲ್ಲೇ ಕಾಣುತ್ತೆ. ಒಂದು ಉಪಚುನಾವಣೆಗೆ ಇಷ್ಟು ಕಷ್ಟಪಡಬೇಕಾಗಿರಲಿಲ್ಲ ಅವರು. ಯಾಕಂದರೆ ಒಬ್ಬರು ಹಾಲಿ ಸಂಸದರು, ಇನ್ನೊಬ್ಬರು ಸಚಿವರು ಒಂದೇ ಕುಟುಂಬದಲ್ಲಿ ಇದ್ದುಕೊಂಡು ಇಷ್ಟು ಕಷ್ಟಪಡೋಂಥದ್ದು ಇರಲಿಲ್ಲ. ಆಮೇಲೆ ಕೊನೆ ಕ್ಷಣದಲ್ಲಿ ಜಮೀರ್ ಅವ್ರನ್ನ ಕಾಲಿಡಿದು ಕರ್ಕೊಂಬಂದು ಗೆಲ್ಲೋಂಥ ಅವಶ್ಯಕತೆ ಆ MP ಮತ್ತು ಸಚಿವ್ರಿಗೆ ಇರಲಿಲ್ಲ. ಅವತ್ತು ಜಮೀರ್ ಅವ್ರು ಕಾಲಿಡ್ದಿದ್ದಕ್ಕೆ ಅವ್ರು ಬಂದಿದ್ದು. ಅವ್ರು ಕಾಲಿಡ್ಕೊಂಡಿಲ್ಲ ಅಂದರೆ ಅವ್ರು ಬರ್ತಾ ಇರಲಿಲ್ಲ. ನೀವು ದಯವಿಟ್ಟು ನಿಮ್ಗೆ ಹೇಳಿರೋ ತಪ್ಪಾಗಿದೆ, ನಾವು ನಿಮ್ಮನ್ನು ಏಕವಚನದಲ್ಲಿ ಮಾತಾಡಿರೋ ತಪ್ಪಾಗಿದೆ. ಹಾಗಾಗಿ ನೀವು ಬಂದು ನಮಗೆ ಇಲ್ಲಿ ಮತಯಾಚನೆ ಮಾಡಬೇಕು ಅಂತ ಕೇಳಿದಾಗ ಆದರೂ ಜಮೀರ್ ಭಾಳ ಬುದ್ಧಿವಂತಿಕೆಯಿಂದ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ರು. ಎಲ್ಲೂ ಒಂದು ಕಡೆನೂ ಅವರು ರ್ಯಾಲಿ ಮಾಡೋದಾಗಲಿ ಓಟ್ ಕೇಳೋದಾಗಲಿ ಏನೂ ಮಾಡಿಲ್ಲ. ಅವ್ರು ಕಾಲಿಡ್ದು ಬೇಡ್ಕೊಂಡಿದ್ದಕ್ಕೆ ಮನೆಗೆ ಬಂದು ಊಟ ಮಾಡೋಗಿದ್ದಾರೆ ಅಷ್ಟೇ.